ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇಂದು ಜಾಗತಿಕ ವೇದಿಕೆಯಲ್ಲಿ ಶಾಂತಿ ದೂತನಂತೆ ಬಿಂಬಿತವಾಗ್ತಿರೋದು ಇಡೀ ವಿಶ್ವವೇ ಹುಬ್ಬೇರುವಂತೆ ಮಾಡಿದೆ. ತನ್ನದೇ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿದ, ಅಲ್ಲಿನ ಜನರ ತೀವ್ರ ಆಕ್ರೋಶಕ್ಕೆ ಗುರಿಯಾದ ಮತ್ತು ನೆರೆಯ ರಾಷ್ಟ್ರಗಳಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಪ್ರೋತ್ಸಾಹಿಸಿದ ಗಂಭೀರ ಆರೋಪ ಹೊತ್ತಿರುವ ಒಬ್ಬ ಸೇನಾಧಿಕಾರಿ ಏಕಾಏಕಿ ಅಂತಾರಾಷ್ಟ್ರೀಯ ಶಾಂತಿ ಸಂಧಾನಕಾರನಾಗಿ ಹೇಗೆ ಬದಲಾದರು? ಇದು ಪಾಕಿಸ್ತಾನದ ಅದ್ಭುತ ರಾಜತಾಂತ್ರಿಕ ಯಶಸ್ಸ ಅಥವಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಗಳಿಂದ ಸೃಷ್ಟಿಯಾದ ಆಕಸ್ಮಿಕ ಅವಕಾಶನ? ಒಂದು ಕಾಲದಲ್ಲಿ ಪಾಕಿಸ್ತಾನದ ಅತ್ಯಂತ ಜನಪ್ರಿಯ ಚುನಾಯಿತ ನಾಯಕ ಇಮ್ರಾನ್ ಖಾನ್ ಅವರನ್ನ ಜೈಲಿಗೆ ತಳ್ಳಿ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವವನ್ನೇ ಸಂಪೂರ್ಣವಾಗಿ ಹಳಿ ತಪ್ಪಿಸಿದ ಆರೋಪ ಮುನೀರ್ ಮೇಲಿದೆ. ಭಾರತದಲ್ಲಿ ಪಹಲ್ಗಾಮ್ನಂತಹ ಭೀಕರ ಭಯೋತ್ಪಾದಕ ದಾಳಿಯ ಹಿಂದೇನೂ ಆಸಿಮ್ ಮುನೀರ್ ಪಾತ್ರದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಅಂತಹ ವ್ಯಕ್ತಿ ಇಂದು ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷವನ್ನ ಶಮನಗೊಳಿಸುವ ಮಧ್ಯವರ್ತಿಯಾಗಿ ಕಾಣಿಸಿಕೊಳ್ತಾ ಇರೋದು ವಿಪರ್ಯಾಸ ಅಲ್ಲದೆ ಮತ್ತೇನು? ಈ ನಾಟಕೀಯ ಬದಲಾವಣೆಯ ಹಿಂದೆ ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಮಾಡುವ ಸುವರ್ಣಾವಕಾಶವನ್ನ ಭಾರತ ಕೈಚೆಲ್ಲಿದ್ದೂ ಒಂದು ಪ್ರಮುಖ ಕಾರಣವಾಗಿ ಕಾಣಿಸ್ತಿದೆ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ವಿವಾದಗಳ ಸರಮಾಲೆಯನ್ನೇ ಹೊತ್ತು ತಂದಿದ್ದಾರೆ. ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದ್ದರೂ ಜನರ ಹಸಿವಿಗಿಂತಲೂ ಅಧಿಕಾರವನ್ನ ಭದ್ರಪಡಿಸಿಕೊಳ್ಳೋದ್ರಲ್ಲೇ ಅವರು ಮಗ್ನರಾಗಿದ್ರು. ಮೇ 9, 2023ರಂದು ಪಾಕಿಸ್ತಾನದಲ್ಲಿ ನಡೆದ ಹಿಂಸಾಚಾರದ ನಂತರ ಅವರು ನಡೆಸಿದ ದಮನಕಾರಿ ಕ್ರಮಗಳು ಅಲ್ಲಿನ ಜನರಲ್ಲಿ ಅಸಮಾಧಾನದ ಕಿಚ್ಚು ಹಚ್ಚಿವೆ. ಡಿಜಿಟಲ್ ಭಯೋತ್ಪಾದನೆಯ ಹೆಸರಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧಿಸಿ ವಿರೋಧ ಪಕ್ಷದ ಧ್ವನಿಯನ್ನ ಅಡಗಿಸಿರುವ ಮುನೀರ್ರನ್ನ ಪಾಕಿಸ್ತಾನದ ಬಹುತೇಕ ಜನ ಒಬ್ಬ ಸರ್ವಾಧಿಕಾರಿಯಂತೆ ನೋಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದ ಕಾಶ್ಮೀರ ಸೇರಿದಂತೆ ನೆರೆಯ ರಾಷ್ಟ್ರಗಳಲ್ಲಿ ಸಶಸ್ತ್ರ ಉಗ್ರರಿಗೆ ಬೆಂಬಲ ನೀಡುವ ಮೂಲಕ ಪ್ರಾದೇಶಿಕ ಅಸ್ಥಿರತೆಗೆ ಕಾರಣವಾಗಿದ್ದಾರೆ ಅನ್ನೋ ಆರೋಪಗಳು ಸಾಕ್ಷ್ಯ ಸಹಿತವಾಗಿವೆ. ಇಂತಹ ಕಳಂಕಿತ ಹಿನ್ನೆಲೆಯುಳ್ಳ ವ್ಯಕ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಿರೋದು ಜಾಗತಿಕ ರಾಜಕಾರಣದ ನೈತಿಕತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಟ್ರಂಪ್ ಅವರ ಶ್ವೇತಭವನದಲ್ಲಿ ಮುನೀರ್ಗೆ ಸಿಕ್ಕ ಗೌರವ ಮತ್ತು ಅವರಿಗೆ ಫೀಲ್ಡ್ ಮಾರ್ಷಲ್ ಪಟ್ಟ ಒಲಿದ ರೀತಿ ಕೇವಲ ಸೈನ್ಯದ ಬಲದಿಂದಲ್ಲ, ಅದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಅನಿವಾರ್ಯತೆ ಜೊತೆಗೆ ಟ್ರಂಪ್ರ ವ್ಯಾವಹಾರಿಕ ರಾಜತಾಂತ್ರಿಕತೆಯಿಂದ ಸಾಧ್ಯವಾಗಿದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನ ಅಸ್ಪಷ್ಟಗೊಳಿಸಿದ್ದಾರೆ. ಇರಾನ್ ಮೇಲೆ ದಾಳಿಗೆ 2 ದಿನ ಮೊದಲು ಇಸ್ರೇಲ್ಗೆ ಮೋದಿ ಭೇಟಿ ಹಾಗೂ ಇರಾನ್ ಸಂಘರ್ಷದ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ಸ್ಪಂದಿಸದೇ ಇರೋದು ಭಾರತಕ್ಕೆ ತೀವ್ರ ಹಿನ್ನಡೆಯಾಗಿ ಪರಿಣಮಿಸಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಗಳ ಸಂದರ್ಭದಲ್ಲಿ ಭಾರತ ವಹಿಸಿದ ನಿಗೂಢ ಮೌನದಿಂದಾಗಿ ಶಾಂತಿ ಸಂಧಾನಕಾರನ ಮಹತ್ವದ ಸ್ಥಾನವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಂತಾಗಿದೆ. ಇರಾನ್ನೊಂದಿಗೆ ಚಾಬಹಾರ್ ಬಂದರು ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಭಾರತ ಹೊಂದಿದ್ದರೂ ಇಸ್ರೇಲ್ ಜೊತೆಗಿನ ನಂಟನ್ನ ಬಲಪಡಿಸುವ ಭರದಲ್ಲಿ ಭಾರತ ಮಧ್ಯಸ್ಥಿಕೆ ವಹಿಸುವ ಅವಕಾಶವನ್ನ ಕಳ್ಕೊಳ್ತು. ಮೋದಿ ಅವರ ಈ ಮೌನವನ್ನ ಬಳಸಿಕೊಂಡ ಮುನೀರ್ ಚೀನಾ ಮತ್ತು ಅಮೆರಿಕದ ನಡುವೆ ಸೇತುವೆಯಾಗಿ ನಿಂತು ಇರಾನ್ ಅನ್ನ ಸಂಧಾನದ ಮೇಜಿಗೆ ತರುವಲ್ಲಿ ಯಶಸ್ವಿಯಾದರು. ಟ್ರಂಪ್ ಯಾವಾಗಲೂ ಡೀಲ್ ಮಾಡುವ ವ್ಯಕ್ತಿಗಳನ್ನ ಇಷ್ಟಪಡ್ತಾರೆ ಮತ್ತು ಮುನೀರ್ ಪಾಕಿಸ್ತಾನದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಭೌಗೋಳಿಕ ಪ್ರಾಮುಖ್ಯತೆಯನ್ನ ಅಮೆರಿಕಕ್ಕೆ ಹರಾಜು ಹಾಕುವ ಮೂಲಕ ಟ್ರಂಪ್ ಅವರ ವಿಶ್ವಾಸ ಗಳಿಸಿದ್ರು. ಭಾರತ ವಿಶ್ವಗುರು ಆಗುವ ಕನಸು ಕಾಣ್ತಿರುವಾಗ ಪಕ್ಕದ ದೇಶದ ಬೂಟುಗಾಲಿನ ಸರ್ವಾಧಿಕಾರಿ ಶಾಂತಿದೂತನ ಪಟ್ಟವನ್ನು ಅಲಂಕರಿಸ್ತಾ ಇರೋದು ಭಾರತದ ರಾಜತಾಂತ್ರಿಕ ಸೋಲನ್ನ ಎತ್ತಿ ತೋರಿಸುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಾಳಿಗೆ ತೂರಲ್ಪಟ್ಟಿವೆ. ಸೇನಾಧಿಕಾರಿ ಮುನೀರ್ರ ಈ ಜಾಗತಿಕ ಮಹತ್ವ ಪಾಕಿಸ್ತಾನದ ನಾಗರಿಕ ಸರ್ಕಾರವನ್ನ ಕೇವಲ ಒಂದು ನೆಪ ಮಾತ್ರಕ್ಕೆ ಸೀಮಿತಗೊಳಿಸಿದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಶಹಬಾಜ್ ಶರೀಫ್ಗಿಂತ ಮುನೀರ್ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇದೆ. ಇದರಿಂದ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವವನ್ನ ದಮನಿಸಿದ, ಉಗ್ರವಾದವನ್ನ ಬೆಳೆಸಿದ ಸೇನಾ ಆಳ್ವಿಕೆಗೆ ಜಾಗತಿಕ ಮಾನ್ಯತೆ ಸಿಕ್ಕಂತಾಗಿದೆ. ಟ್ರಂಪ್ಗೆ ಬೇಕಿರೋದು ಫಲಿತಾಂಶವೇ ಹೊರತು ಸಂಧಾನ ಮಾಡುವ ವ್ಯಕ್ತಿಯ ಚಾರಿತ್ರವಲ್ಲ. ಅದೇ ರೀತಿ ಮೋದಿ ಅವರು ಅಮೆರಿಕ ಇಸ್ರೇಲ್ಗಳಿಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಟಸ್ಥ ಧೋರಣೆ ಅನುಸರಿಸಿದ್ದು ಪಾಕಿಸ್ತಾನಕ್ಕೆ ವರದಾನ ಆಯಿತು. ಶಾಂತಿಯ ಮಂತ್ರ ಜಪಿಸುವ ಮುನೀರ್ ಅಸಲಿ ಮುಖವಾಡದ ಹಿಂದೆ ಸೇನಾ ಹಿತಾಸಕ್ತಿ ಮತ್ತು ಭಾರತದ ವಿರುದ್ಧದ ಸಂಚುಗಳು ಅಡಗಿವೆ ಅನ್ನೋದು ಸ್ಪಷ್ಟ. ಆದರೆ ಜಾಗತಿಕ ಸಮುದಾಯ ಈ ತಾತ್ಕಾಲಿಕ ಶಾಂತಿಯ ಭ್ರಮೆಯಲ್ಲಿ ಮುಳುಗಿದೆ. ಆಸಿಮ್ ಮುನೀರ್ರ ಈ ಜಾಗತಿಕ ಖ್ಯಾತಿ ಕೇವಲ ಒಂದು ರಾಜತಾಂತ್ರಿಕ ಗಿಮಿಕ್ ಆಗಿದೆ. ತನ್ನ ಸ್ವದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ ವ್ಯಕ್ತಿ ವಿಶ್ವಕ್ಕೆ ಶಾಂತಿಯ ಪಾಠ ಹೇಳೋದು ಹಾಸ್ಯಾಸ್ಪದ. ಟ್ರಂಪ್ರ ವ್ಯಾವಹಾರಿಕ ನೀತಿ ಮತ್ತು ಮೋದಿ ಅವರ ತಪ್ಪಾದ ಲೆಕ್ಕಾಚಾರಗಳು ಸೇರಿ ಒಬ್ಬ ಕಳಂಕಿತ ವ್ಯಕ್ತಿಯನ್ನ ಜಾಗತಿಕ ನಾಯಕನನ್ನಾಗಿ ಮಾಡಿವೆ. ಒಂದು ವೇಳೆ ಭಾರತ ಇರಾನ್ ವಿಷಯದಲ್ಲಿ ಸಕ್ರಿಯವಾಗಿ ಮಧ್ಯಪ್ರವೇಶ ಮಾಡಿದ್ರೆ ಪಾಕಿಸ್ತಾನಕ್ಕೆ ಈ ಅವಕಾಶ ಖಂಡಿತ ಸಿಗ್ತಿರಲಿಲ್ಲ. ಈಗ ಮುನೀರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಿರುವ ಈ ಬೆಂಬಲವನ್ನು ಬಳಸಿಕೊಂಡು ಭಾರತದ ವಿರುದ್ಧ ಭವಿಷ್ಯದಲ್ಲಿ ಹೆಚ್ಚು ಅಪಾಯಕಾರಿ ಹೆಜ್ಜೆಗಳನ್ನು ಇಡಬಹುದು.
ಶಾಂತಿದೂತನ ಮುಖವಾಡದ ಹಿಂದೆ ಅಡಗಿರುವ ಈ ಸೈನಿಕ ಸರ್ವಾಧಿಕಾರಿಯ ಅಸಲಿಯತ್ತು ಬಯಲಾಗೋಕೆ ಹೆಚ್ಚು ಕಾಲ ಬೇಕಿಲ್ಲ. ಆದರೆ ಅಲ್ಲಿವರೆಗೆ ಜಾಗತಿಕ ರಾಜಕಾರಣದಲ್ಲಿ ಈ ತಮಾಷೆ ಮುಂದುವರಿತಾನೇ ಇರುತ್ತೆ. ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋರೆಲ್ಲ ಒಬ್ಬ ವಿವಾದಿತ ಸೇನಾ ಮುಖ್ಯಸ್ಥನ ಮುಂದೆ ಮಂಡಿಯೂರಿರೋದು ಇತಿಹಾಸದ ದೊಡ್ಡ ವ್ಯಂಗ್ಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.